ಶ್ರೀವಾರಿ ಕನ್ನಡ ವ್ಯಾಕರಣೆಗೆ ಸ್ವಾಗತ. ನಾವು 4ನೇ ತರಗತಿಯ ಯಾವ ಪಾಠವನ್ನು ಮಾಡ್ತಾ ಇದ್ವಿ ಲಾಸ್ಟ್ ಕ್ಲಾಸಲ್ಲಿ ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠವನ್ನು ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ನೋಡಿ. ಅಷ್ಟರಲ್ಲಿ ಅಜ್ಜಿ ತೋಟದಲ್ಲಿ ಏನೋ ಮಾಡುತ್ತಿರುವುದನ್ನು ಕಂಡ ಮಕ್ಕಳು ಅಲ್ಲಿಗೆ ಓಡಿ ಬಂದರು. ಅಜ್ಜಿ ಏನು ಮಾಡ್ತಾರೆ, ತೋಟದಲ್ಲಿ ಏನೋ ಮಾಡ್ತಾ ಇರ್ತಾರೆ. ಸೊ ಅದು ನೋಡ್ಬಿಟ್ಟು ಮಕ್ಕಳೆಲ್ಲ ಓಡಿ ಬರ್ತಾರೆ. ಓಕೆನಾ. ಮೀನ್ ದ ಚಿಲ್ಡ್ರನ್ ಸಾ ದೇರ್ ಗ್ರ್ಯಾಂಡ್ ಮದರ್ ಡೂಯಿಂಗ್ ಸಮಥಿಂಗ್ ಇನ್ ಅ ಗಾರ್ಡನ್ ಆ್ಯಂಡ್ ರ್ಯಾನ್ ದೇರ್. ನಿಧಾನವಾಗಿ ಬನ್ನಿ. ಏನು ಹೇಳ್ತಾರೆ ಅಜ್ಜಿ? ಕಮ್ ಸ್ಲೋಲಿ. ಮುಳ್ಳುಗಳು ಇರಬಹುದು, ಅಲ್ಲಿ ಮುಳ್ಳುಗಳು ದೇರ್ ಮೇ ಬಿ ಎ ಥಾರ್ನ್ ಎಂದು ಎಚ್ಚರಿಸಿದಳು ಅಜ್ಜಿ. ಏನು ಮಾಡ್ತಾಳೆ? ಶಿ ವಿಲ್ ಗಿವ್ ಇನ್ಸ್ಟ್ರಕ್ಷನ್. ಇದೇನು ಇಷ್ಟೊಂದು ಗುಂಡಿ ತೋಡಿದ್ದೀಯಾ ಅಜ್ಜಿ? ಯಾಕೆ ಹೊಲದಲ್ಲಿ ಇಷ್ಟೊಂದು ಗುಂಡಿ ಇದೆ? ವಾಟ್ ಇಸ್ ದಿಸ್? ಡಿಡ್ ಯು ಡಿಗ್ ಸೋ ಮೆನಿ ಹೋಲ್ಸ್ ಎಂದು ಮಹೇಶ ಪ್ರಶ್ನಿಸಿದ್ದಾನೆ. ಮಹೇಶ ಆಸ್ ದಟ್. ನೀವೆಲ್ಲ ನಿಮ್ಮ ಕೈಯಾರೆ ಒಂದೊಂದು ಹಣ್ಣಿನ ಗಿಡ ಇದರಲ್ಲಿ ನೆಡಬೇಕು. ಅಜ್ಜಿ ಹೇಳ್ತಾರೆ, ನೀವೆಲ್ಲ ಒಂದೊಂದು ಗಿಡವನ್ನು ಈ ಗುಂಡಿಯಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಆಲ್ ಆಫ್ ಯು ಶುಡ್ ಪ್ಲ್ಯಾಂಟ್ ಎ ಫ್ರೂಟ್ ಟ್ರೀ ಇನ್ ಇಟ್ ವಿತ್ ಯುವರ್ ಓನ್ ಹ್ಯಾಂಡ್ಸ್ ಅಂತ ಅಜ್ಜಿ ಹೇಳ್ತಾರೆ. ಬೇಡಪ್ಪ, ನಮ್ಮ ಕೈ ಕೊಳೆಯಾಗುತ್ತದೆ. ಅಶ್ವಿನಿ ಹೇಳ್ತಾರೆ, ಅವರ್ ಹ್ಯಾಂಡ್ಸ್ ವಿಲ್ ಬಿ ಗೆಟ್ ಡರ್ಟಿ, ಮೈ ಮದರ್ ವಿಲ್ ಸ್ಕೂಲ್ ಅಂತ ಹೇಳ್ತಾರೆ. ಅಶ್ವಿನ್, ಚೊಕ್ಕದ ಚಿಕ್ಕಮ್ಮ ಬಹಾರೆ ಎಂದು ತಮಾಷೆ ಮಾಡಿದ ಮಹಮ್ಮದ್. ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಹೇಳುತ್ತಾ ಒಂದು ಗಿಡ ತೆಗೆದುಕೊಂಡು ನೆಡಲು ಆರಂಭಿಸಿದರು. ಅವಾಗ ಏನು ಮಾಡ್ತಾರೆ, ಒಂದು ಗಿಡವನ್ನು ತೆಗೆದುಕೊಂಡು ಅವರು ಅದನ್ನು ಹಾಕ್ತಾರೆ. ಅಂತೆಯೇ ಎಲ್ಲ ಮಕ್ಕಳು ಒಂದೊಂದು ಗಿಡ ನೆಟ್ಟರು. ಎಲ್ಲರೂ ಏನು ಮಾಡ್ತಾರೆ, ಒಂದೊಂದು ಗಿಡವನ್ನು ನೆಡ್ತಾರೆ. ಆಲ್ ದ ಚಿಲ್ಡ್ರನ್ಸ್ ಪ್ಲಾಂಟೆಡ್ ಒನ್ ಪ್ಲ್ಯಾಂಟ್ ಈಚ್ ಚಿಲ್ಡ್ರನ್. ಕೈ ತೊಳೆದು ಅಜ್ಜಿ ಕೊಟ್ಟ ಹಣ್ಣನ್ನು ತಿಂದು ತೋಟದಲ್ಲೆಲ್ಲ ಸುತ್ತಾಡಿದರು. ಅವರು ಕೈಯನ್ನು ತೊಳೆದು ತೋಟದಲ್ಲೆಲ್ಲ ಸುತ್ತಾಡ್ತಾರೆ. ದೇ ವಾಶ್ಡ್ ದೇರ್ ಹ್ಯಾಂಡ್ಸ್ ಆ್ಯಂಡ್ ಏಟ್ ದ ಫ್ರೂಟ್ ಗಿವನ್ ಬೈ ಹಿಸ್ ಗ್ರ್ಯಾಂಡ್ ಮದರ್ ಆ್ಯಂಡ್ ವಾಂಡರ್ಡ್ ಅರೌಂಡ್ ದ ಗಾರ್ಡನ್. ತೋಟದಲ್ಲಿದ್ದ ಬಾಳೆ, ಅಡಿಕೆ, ತೆಂಗು, ಕಾಳು ಮೆಣಸು, ಕಾಫಿ, ಏಲಕ್ಕಿ ಮೊದಲಾದ ಗಿಡಗಳನ್ನು ನೋಡಿದರು. ಹಿ ಸಾ ದ ಪ್ಲಾಂಟ್ಸ್ ಲೈಕ್ ಬನಾನಾ, ನಟ್, ಕೋಕೋನಟ್, ಪೆಪ್ಪರ್, ಕಾಫಿ ಆ್ಯಂಡ್ ಕಾರ್ಡಮಮ್ ಎಕ್ಸೆಟ್ರಾ ಇನ್ ದ ಗಾರ್ಡನ್. ಅಜ್ಜಿ ಹಾವಿನ ಮರಿ ಎಂದು ಕಿರುಚಿದಳು. ಶೀಲಾ ಅಜ್ಜಿ ಹಾವಿನ ಮರಿ ಬಂತು, ಬೇಬಿ ಸ್ನೇಕ್ಸ್ ಬಂತು ಅಂತ ಕಿರ್ಚ್ತಾಳೆ. ಅದು ಹಾವಲ್ಲ, ಎರೆಹುಳು. ಇದನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ. ಇಟ್ಸ್ ನಾಟ್ ಅ ಸ್ನೇಕ್, ಇಟ್ಸ್ ಆನ್ ಅರ್ತ್ ಹೋಮ್. ಇಟ್ ಈಸ್ ಕಾಲ್ಡ್ ಅ ಫಾರ್ಮರ್ಸ್ ಫ್ರೆಂಡ್. ಇದರ ಸಹಾಯದಿಂದ ಎರೆಗೊಬ್ಬರ ತಯಾರಿಸುತ್ತಾರೆ ಎಂದಳು ಅಜ್ಜಿ. ಹೇಳ್ತಾಳೆ, ವಿತ್ ದ ಹೆಲ್ಪ್ ಆಫ್ ದಿಸ್ ವಿ ವಿಲ್ ಮೇಕ್ ಫರ್ಟಿಲೈಸರ್. ಗೊಬ್ಬರವನ್ನು ತಯಾರಿಸ್ತಾರೆ. ನಾನು ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ. ಐ ವಿಲ್ ನಾಟ್ ಯೂಸ್ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಹೇಳ್ತಾ ಇದ್ದಾರೆ. ಎರೆಗೊಬ್ಬರ, ಹಟ್ಟಿ ಗೊಬ್ಬರ, ಕೋಳಿ ಗೊಬ್ಬರ ಮೊದಲಾದ ಸಾವಯವ ಗೊಬ್ಬರ ಬಳಸಿ ಉತ್ತಮ ಬೆಳೆಗಳನ್ನು ಬೆಳೆಯುತ್ತೇವೆ. ವಿ ವಿಲ್ ಯೂಸ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನು ಗಮನಿಸಿದ್ದ ಶರಣಪ್ಪ, ಸರ್, ನಮ್ಮ ಊರು ಬಳ್ಳಾರಿ. ಅಲ್ಲಿ ಜೋಳ, ಮೆಣಸು, ಶೇಂಗಾ ಮತ್ತು ತೊಗರಿ ಬೆಳೆಯುತ್ತಾರೆ ಎಂದನು. ಅವಾಗ ಅಲ್ಲಿ ಯಾರು ಶರಣಪ್ಪ ಸರ್ ಇದ್ದಾರಲ್ವ, ಅವನು ಏನು ಹೇಳ್ತಾರೆ, ಸರ್, ನಮ್ಮದು ಬಳ್ಳಾರಿ, ಅಲ್ಲಿ ನಾವು ಜೋಳ, ಕಾರ್ನ್, ಪೆಪ್ಪರ್, ಪೀನಟ್ಸ್ ಆ್ಯಂಡ್ ತೊಗರಿ ಆರ್ ಗ್ರಾನ್ ದೇರ್. ಹೌದು, ಮಣ್ಣಿನ ಗುಣ ಹಾಗೂ ಹವಾಗುಣಕ್ಕೆ ಅನುಗುಣವಾಗಿ ಬೇರೆ ಬೇರೆ ಬೆಳೆಯನ್ನು ಬೆಳೆಯುತ್ತಾರೆ ಎಂದರು ಶಿಕ್ಷಕರು. ಹೇಳ್ತಾರೆ, ಮಣ್ಣು ಯಾವ ಥರ ಇರುತ್ತೆ ಆ ರೀತಿಯಾಗಿ ನಾವು ಬೆಳೆಗಳನ್ನು ಬೆಳಿತೀವಿ. ಎಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ಸ್ ಆರ್ ಗ್ರೋನ್ ಅಕಾರ್ಡಿಂಗ್ ಟು ದ ಕ್ವಾಲಿಟಿ ಆಫ್ ಸಾಯಿಲ್ ಆ್ಯಂಡ್ ದ ವೆದರ್. ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ. ಅವರ್ ಟೌನ್ ಇಸ್ ಇನ್ ಅ ಫೂಟ್ ಆಫ್ ದ ಹಿಲ್. ಬೆಟ್ಟ, ಗುಡ್ಡ, ಮರಗಳಿಂದ ಕೂಡಿರುವ ಪ್ರದೇಶವಾದುದರಿಂದ ಅಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ. ಸಿನ್ಸ್ ಇಟ್ ಈಸ್ ಅ ಹಿಲ್ ಏರಿಯಾ ಫುಲ್ ಆಫ್ ಟ್ರೀಸ್, ಆದ್ದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ಬೆಳೆಯುತ್ತೇವೆ. ಇಲ್ಲಿ ನೀರು ಜಾಸ್ತಿ ಇರೋದ್ರಿಂದ ವಿ ಗ್ರೋನ್ ಕ್ರಾಪ್ಸ್ ದಟ್ ನೀಡ್ ಮೋರ್ ವಾಟರ್.
ನಿಮ್ಮ ಊರಿನ ಕಡೆ ಮಳೆ ಕಡಿಮೆ ಬೀಳುವುದರಿಂದ ಈ ಬೆಳೆಗಳನ್ನು ಬೆಳೆಯುತ್ತಾರೆ ಎಂದರು ಅಜ್ಜಿ. ಸಿನ್ಸ್ ಯುವರ್ ಟೌನ್ ದಿಸ್ ಇಸ್ ಲೆಸ್ ದೆನ್ ದೋಸ್ ಕ್ರಾಪ್ಸ್ ಆರ್ ಗ್ರೋನ್ ಅಂತ ಹೇಳ್ತಾರೆ. ಕಡಿಮೆ ಮಳೆ ಇದ್ದರೆ ಕಡಿಮೆ ಬೇರೆ ಟೈಪ್ಸ್ ಆಫ್ ಗಿಡಗಳನ್ನ ಬೆಳಿತೀರ. ಅಷ್ಟು ಹೊತ್ತಿಗೆ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗಾಗಿ ರುಚಿಯಾದ ಅಡುಗೆ ಸಿದ್ಧವಾಗಿತ್ತು. ಬೈ ದ ಟೈಮ್ ಎ ಡೆಲಿಷಿಯಸ್ ಮೀಲ್ ರೆಡಿ ಫಾರ್ ದ ಚಿಲ್ಡ್ರನ್ಸ್ ಅಟ್ ಅ ಗ್ರ್ಯಾಂಡ್ ಮದರ್ಸ್ ಹೌಸ್. ಕೈ ಕಾಲು ತೊಳೆದು ಊಟಕ್ಕೆ ಬನ್ನಿ. ವಾಶ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಫೇಸ್ ಕಂಫರ್ಟ್ ಟು ಯ ಡಿನ್ನರ್. ಮಕ್ಕಳು ಅಜ್ಜಿಯ ಜೊತೆ ಊಟಕ್ಕೆ ಹೋದರು. ದ ಚಿಲ್ಡ್ರನ್ಸ್ ವೆಂಟ್ ಟು ಎ ಡಿನ್ನರ್ ವಿತ್ ದ ಗ್ರ್ಯಾಂಡ್ ಮದರ್. ಅಜ್ಜಿಯ ಮನೆಯ ಅಂಗಳದಲ್ಲಿದ್ದ ಯಂತ್ರವನ್ನು ಕಂಡ ಶೀಲಾ. ಅಜ್ಜಿಯ ಮನೆಯ ಅಂಗಳದಲ್ಲಿ ಒಂದು ಯಂತ್ರ ಇರುತ್ತೆ. ಸೀಯಿಂಗ್ ದಟ್ ಮೆಷಿನ್ ಇನ್ ಎ ಯಾರ್ಡ್ ಆಫ್ ಹರ್ ಗ್ರ್ಯಾಂಡ್ ಮದರ್ಸ್ ಹೌಸ್. ಇದೇನು ಗುರುಗಳೇ? ಶಿ ಈಸ್ ಆಸ್ಕಿಂಗ್ ಟು ದ ಗುರು, ವಾಟ್ ಈಸ್ ದಿಸ್ ಎಂದಳು. ಇದು ಗದ್ದೆ ಉಳುವ ಯಂತ್ರ. ಇಟ್ ಈಸ್ ಅ ಪ್ಯಾಡಿ ಪಫಿಂಗ್ ಮೆಷಿನ್. ಅದು ಗದ್ದೆನ ಉಳುವ ಮಿಷಿನ್ನು. ಹಿಂದೆ ನಾವು ಏನೇನು ಯೂಸ್ ಮಾಡ್ತಾ ಇದ್ವಿ ಇದು ಮಾಡೋಕ್ಕೆ? ಫ್ಲಗ್, ಯೋಕ್, ಆಕ್ಸ್ ಬಳಸಿ ಹೊಲ ಉಳುತ್ತಿದ್ದೆವು. ಇದೆಲ್ಲ ಯೂಸ್ ಮಾಡಿ ಬಳಸ್ತಾ ಇದ್ವಿ. ಆದರೆ ಇವಾಗ ನಾವು ಅದೆಲ್ಲ ಇಲ್ಲ, ಇವಾಗ ಮಿಷಿನ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೊಸ ಸಾಧನಗಳು ಬಂದಿವೆ. ಎಲ್ಲರೂ ರುಚಿ ರುಚಿಯಾದ ಊಟ ಮುಗಿಸಿದರು. ಎವ್ರಿ ಒನ್ ಫಿನಿಶ್ಡ್ ದೇರ್ ಡೆಲಿಷಿಯಸ್ ಮೀಲ್. ಕೈ ತೊಳೆದು ಹೋದ ಅಶ್ವಿನಿ, ಇದೋ ನೋಡಿ, ಇಲ್ಲೂ ಸಣ್ಣ ಸಣ್ಣ ಗುಂಡಿಗಳು ಇವೆ ಎಂದಳು. ಲುಕ್ ಅಟ್ ಹಿಯರ್, ದಟ್ ಇಸ್ ಅ ಸ್ಮಾಲ್ ಸ್ಮಾಲ್ ಹೋಲ್ಸ್ ಹಿಯರ್. ಇವು ಇಂಗು ಗುಂಡಿಗಳು. ಇಟ್ ಈಸ್ ಅ ಇಂಗು ಗುಂಡಿಗಳು. ಈ ಗುಂಡಿಯ ಮೂಲಕ ಮಳೆಯ ನೀರನ್ನು ಇಂಗಿಸುತ್ತೇವೆ. ಏನಾಗುತ್ತೆ? ಈ ಗುಂಡಿಯ ಮೂಲಕ ನಾವು ಮಳೆಯ ನೀರನ್ನು ಇಂಗಿಸ್ತೇವೆ. ಇದು ಅಂತರ್ಜಲ ಹೆಚ್ಚುತ್ತದೆ. ದಿಸ್ ಇನ್ಕ್ರೀಸ್ ದ ಗ್ರೌಂಡ್ ವಾಟರ್. ಇದರಿಂದ ನಮ್ಮ ಬಾವಿಯಲ್ಲಿ ನೀರು ಎಂದೂ ಕಡಿಮೆ ಆಗಲ್ಲ ಎಂದರು ಅಜ್ಜಿ. ಡ್ಯೂ ಟು ದಿಸ್ ದಿ ವಾಟರ್ ಇನ್ ಅವರ್ ವೆಲ್ ಹ್ಯಾಸ್ ನೆವರ್ ಡಿಕ್ರೀಸ್. ಮಕ್ಕಳೇ, ನಾವು ಮಳೆ ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ತರಗತಿಯಲ್ಲಿ ಚರ್ಚಿಸೋಣ. ಚಿಲ್ಡ್ರನ್ಸ್, ಲೆಟ್ ಅಸ್ ಡಿಸ್ಕಸ್. ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಈಗ ಅಜ್ಜಿಗೆ ಧನ್ಯವಾದ ಹೇಳಿ ಹೊರಡೋಣ. ಲೆಟ್ಸ್ ಥ್ಯಾಂಕ್ ಫಾರ್ ದ ಗ್ರ್ಯಾಂಡ್ ಮದರ್ ಆ್ಯಂಡ್ ವಿ ವಿಲ್ ಲೀವ್ ಎಂದರು ಗುರುಗಳು. ಅಷ್ಟರಲ್ಲೇ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು. ಶಿ ಡಿಸ್ಟ್ರಿಬ್ಯೂಟೆಡ್ ಕ್ಯಾಶ್ಯೂ ಟು ಎವ್ರಿ ಒನ್. ಮಕ್ಕಳು ತಿನ್ನುತ್ತಾ ಶಾಲೆ ಕಡೆ ಹೆಜ್ಜೆ ಹಾಕಿದರು. ಚಿಲ್ಡ್ರನ್ಸ್ ಏಟ್ ದಟ್ ಆ್ಯಂಡ್ ವಾಕ್ ಟುವರ್ಡ್ ದ ಸ್ಕೂಲ್. ಧನ್ಯವಾದಗಳು. ಥ್ಯಾಂಕ್ಸ್. ಚರ್ಚಿಸು, ಡಿಸ್ಕಸ್. ವಿಶಾಲ, ಎಕ್ಸ್ಪ್ಯಾಂಡ್. ಪ್ರಕೃತಿ, ನೇಚರ್. ವಿಧಾನ, ವೇ, ಮೆಥಡ್. ಹೆಕ್ಕು, ಆರಿಸು, ಚೂಸ್. ಬಹುಶಃ, ಬಹುತೇಕ, ಮೇ ಬಿ. ಹಬ್ಬು, ಸ್ಪ್ರೆಡ್. ತೋಡು, ಕಾಲುವೆ. ತೋಡು ಅಂದರೆ ಕ್ಯಾನಲ್.